ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಟ್ಪಟ ಚಿಕನ್ ಫ್ರೈ, ಅಂದರೆ ಡ್ರೈ ಫ್ರೈ. ಅದು ನಾರ್ಮಲ್ ಕಬಾಬ್ ಥರ ಅಲ್ಲ. ಇದು ಅಂದರೆ ಸ್ವಲ್ಪ ಸೆಮಿ ಗ್ರೇವಿ ತನಕ ಇಡ್ಬೋದು ನಿಮಗೆ ಬೇಕಾದರೆ. ಆ್ಯಕ್ಚುಲಿ ಫುಲ್ಲಿ ಡ್ರೈ ಮಾಡೋದು ಅದು. ಈ ಚಪಾತಿ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೇದಾಗ್ತದೆ ಅದು. ಚಟ್ಪಟ ಅಂದರೆ ತುಂಬ ಸ್ಪೈಸಿ ಟ್ಯಾಂಗಿನೆಸ್ ಎಲ್ಲ ಇರ್ತದೆ, ತುಂಬ ಒಳ್ಳೇದಾಗ್ತದೆ. ನಾನು ಲಾಸ್ಟ್ ಟೈಮ್ ಒಮ್ಮೆ ಮಾಡಿದ್ದೆ, ಆಗೆಲ್ಲರಿಗೂ ಇಷ್ಟ ಆಗಿತ್ತು. ಅದಕ್ಕೆ ನಾನು ಇನ್ನೊಮ್ಮೆ ಮಾಡಿ ಪೋಸ್ಟ್ ಮಾಡ್ತಿದ್ದೇನೆ. ಈ ವಿಡಿಯೋನ ಎಂತ ತನಕ ನೋಡಿ ಮಿಸ್ ಮಾಡಬೇಡಿ, ಯಾಕೆಂದರೆ ನಡುವಿನಲ್ಲಿ ಒಂದೊಂದು ಸ್ಟೆಪ್ ಉಂಟಲ್ಲ, ಅದು ಮಿಸ್ ಮಾಡಬೇಡಿ. ಮತ್ತು ಇದನ್ನೊಮ್ಮೆ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಚಪಾತಿ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಇದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಚಟ್ಪಟ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬ ಈಸಿ ಉಂಟು ಮತ್ತು ಬೇಗ ಕೂಡ ಆಗ್ತದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಬರ್ತದೆ. ಫಸ್ಟಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್. ನಂತರ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಕಸೂರಿ ಮೆಥಿ, ಮತ್ತು 1 ಲಿಂಬೆ ಹಿಂಡಿ ಇದಕ್ಕೆ ಹಾಕಿ. ಬೀಜ ಬಿದ್ದಿದೆ, ಅದು ನಾನು ತೆಗೆದಿದ್ದೇನೆ ಮತ್ತೆ, ಇಲ್ಲದಿದ್ದರೆ ಅದು ಕಹಿ ಬರ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಬಾಣಲೆಗೆ 2-3 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಈ ಚಿಕನನ್ನು ಫ್ರೈ ಮಾಡಿ. 80% ಆಗುವಷ್ಟು ಫ್ರೈ ಮಾಡಿ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಇದನ್ನು ನಾನು ಈಗ ತೆಗೆದಿಡ್ತೇನೆ. ಇದರಲ್ಲಿ ಹೆಚ್ಚಾಗಿ ಬೋನ್ ಪೀಸ್ ಇರೋದು ನನಗೆ ತುಂಬ ಇಷ್ಟ. ಇದೇ ಬಾಣಲೆಗೆ ಎಣ್ಣೆ ಹಾಕಬೇಕು ಅಂತಿಲ್ಲ, ಎಣ್ಣೆ ಸ್ವಲ್ಪ ಇರ್ತದಲ್ಲ ಅದರಲ್ಲಿ. ಸೊ ಅದಕ್ಕೆ ಕರಿಬೇವು ಸೊಪ್ಪು ಮತ್ತು 2 ಈರುಳ್ಳಿ ಮತ್ತು 4 ಅಥವಾ 5 ಗ್ರೀನ್ ಚಿಲ್ಲೀಸನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ. ಇದು ಫ್ರೈ ಆದ ನಂತರ ಇದಕ್ಕೆ 1 ಟೊಮೆಟೊವನ್ನು ಕಟ್ ಮಾಡಿ ಹಾಕಿ, ಅದರ ಜೊತೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಸೋಯಾ ಸಾಸ್, ಮತ್ತು ನಾವು ಫ್ರೈ ಮಾಡಿಟ್ಟ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕವರ್ ಮಾಡಿ 5 to 10 ಮಿನಿಟ್ಸ್ ಕುಕ್ ಮಾಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತುಂಬ ಅಂದರೆ ತುಂಬ ಈಸಿ ಉಂಟು, ಬೇಗ ಆಗ್ತದೆ ಈ ರೆಸಿಪಿ. ಟ್ರೈ ಮಾಡಿ ನೋಡಿ. ನನ್ನ ಮನೆಯಲ್ಲಿ ಎಲ್ಲರಿಗೂ ಇದು ಇಷ್ಟ ಆಗಿದೆ. ಟ್ರೈ ಮಾಡಿ, ಚಪಾತಿ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಮ್ಮ ಚಟ್ಪಟ ಚಿಕನ್ ರೆಡಿಯಾಗಿದೆ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಿ ಮತ್ತೆ ತುಂಬ ಒಳ್ಳೆಯದಾಗಿದೆ ಅಂತ. ಸಿಂಪಲ್ ಅಲ್ಲ ಇದು ರೆಸಿಪಿ, ತುಂಬ ಸಿಂಪಲ್ ಉಂಟು, ಏನು ಕಷ್ಟ ಇಲ್ಲ, ಮತ್ತು ಬೇಗ ಕೂಡ ಆಗ್ತದೆ, ಟೈಮ್ ಕೂಡ ಹೆಚ್ಚು ಆಗೋದಿಲ್ಲ. ಸೊ ಟ್ರೈ ಮಾಡಿ ಇದನ್ನು, ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಶೇರ್ ಮಾಡಿ.
ಎಷ್ಟಾಗ್ತದೆ ಅಷ್ಟು ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.